ತರದು ಬೇಬಿ ಬೆಟ್ಟ ದನಗಳ ಜಾತ್ರೆ ನೋಡೋದು. ಇಲ್ಲಿ ಒಂದು ಪೇರು ಕಡ್ಸ್ಗಳು, ಟಾಪ್ ಕಡ್ಸು ಎಲ್ಲ ಕಡೆ ಪ್ರೈಸ್ ಮಾಡಿವೆ. ಮತ್ತೆ ಈ ಒಂದು ಜೊತೆ ಎತ್ತುಗಳು. ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆಯವ್ರು ನೋಡಿ. ಸರ್ ನಿಮ್ಮ ಹೆಸರು? ಸರ್ ನಾಗರಾಜ್ ಅಂದ್ಬಿಟ್ಟು. ಯಾವ ಊರು? BC ಹಳ್ಳಿ. BC ಹಳ್ಳಿ. ಹಾಂ ಸರ್ ಇವು ನಿಮ್ಮ ಹತ್ರ ಇವು ಕಡ್ಸು? ಇವು ಹಾಲಲ್ಲಿ ಕಡ್ಸ್ಗಳು. ಇನ್ನೂ ಅಲ್ಲಾಗಿಲ್ಲ? ಇನ್ನೂ ಅಲ್ಲಾಗಿಲ್ಲ. ಸರ್ ಏನು ಬೆಲೆ ಆಗವೆ? ನನಗೆ 2.5 ಲಕ್ಷ ಆಗೈತೆ. 2.5 ಲಕ್ಷ. ಸರ್ ಇವಕ್ಕೆ ಏನು ಮೇವು ತಿಂಡಿ ಎಲ್ಲ ಕೊಡ್ತಾ ಇದ್ರೆ? ನಾನು ಉಳ್ಳಿ, ಜ್ವಾಳ, ಗೋಧುವೆ ಎಲ್ಲ ಕೊಡ್ತೇವೆ. ಎಲೆ ಬೂಸ, ರವೆ ಬೂಸ. ಮೇವಲ್ಲಿ ಮಾಮೂಲಿ ನೆಲ್ಲು, ಭತ್ತದ ಹುಲ್ಲು ಅಂತ. ಅಂದರೆ ಒಣಮೇವೆ ಕೊಡೋದು? ಒಣಮೇವೆ ಕೊಡೋದು. ಸರ್ ಇವು ಕೆಲಸ ಏನಾರು ಮಾಡ್ತೀರಾ? ಕೆಲಸನೂ ಮಾಡ್ತವೆ ಇವು. ಕೆಲಸ ಕೂಡ ಮಾಡ್ತೀರಾ? ಹಾಂ, ಉಳುಮೆ, ಗಾಡಿ ಕೆಲಸ ಎಲ್ಲ ಮಾಡೈತೆ. ಸರ್ ಇವು ಬೇರೆ ಕಡೆ ಎಲ್ಲಾರು ಕಾಂಪಿಟೇಷನ್ ಮಾಡಿದ್ದೀರಾ? ಐನಗುಡಿಲಿ ಫಸ್ಟ್ ಪ್ರೈಸ್ ಆಗೈತೆ. ಐನಗುಡಿಲಿ? ಮುಡ್ತೆರಲ್ಲಿ ಮಾಡೈತೆ ಫಸ್ಟ್ ಪ್ರೈಸ್. ಮತ್ತೆ ಇನ್ಯಾವ ಕಡೆ ಮಾಡಿದ್ದೀರಾ? ಇಲ್ಲಿ ಬಂದು ಇಲ್ಲಿ ಬೇಬಿ ಜಾತ್ರೆ. ಸೊ ಇಲ್ಲೂ ಕೂಡ ಕಾಂಪಿಟೇಷನ್ ಮಾಡ್ತೀರಾ? ಹೌದು. ಸೇಲ್ಗೆ ಏನಾರು ಇದೆಯಾ? ಸೇಲ್ಗಿದೆ. ಅದೇ ಇಷ್ಟಪಟ್ಟು ಬಂದ್ರೆ ಕೊಡ್ತೀರಾ? ಇಷ್ಟಪಟ್ಟು ಬಂದು. ಸರ್ ನೆಕ್ಸ್ಟ್ ಯಾವ ಜಾತ್ರೆ ಮಾಡ್ತೀರಾ? ನೆಕ್ಸ್ಟ್ ಸಿಹಳ್ಳಿ ಮಾಡ್ತೀವಿ. ಸಿಹಳ್ಳಿ? ಸಿಹಳ್ಳಿ ನಮ್ಮ ಸ್ವಂತ ಜಾತ್ರೆ. ಹಾಗಾಗಿ ಸೊ ನಿಮ್ಮೂರು ಜಾತ್ರೆ? ನಮ್ಮೂರು ಜಾತ್ರೆ. ಸರ್ ನಿಮ್ಮ ಹತ್ರ ಎಷ್ಟು ಪೇರು ಎತ್ತುಗಳಿವೆ? ಎತ್ತು 2 ಪೇರು ಕಟ್ಸ್ಗಳಿದೆ. 2 ಪೇರು ಕಟ್ಸು. 2 ನಾಟಿ ಹಸುಗಳಿದೆ. ಅಂದ್ರೆ ಕರು ಹಾಕೋ ಹಸು? ಕರು ಹಸು ಒಂದು, ಹಲ್ಲಿನ ಹಸು ಒಂದು ಐತೆ. ಆಮೇಲೆ ಒಂದು ಜೊತೆ ಎತ್ತುಗಳಿದಾವೆ. ಸರ್ ಇವೆಲ್ಲ ಕಾಸ್ಟ್ಲಿ ಮೇಂಟೆನೆನ್ಸ್ ಆಗಲ್ವಾ? ಆಗುತ್ತೆ ಸರ್, ಮೇಂಟೆನೆನ್ಸ್ ಆಗುತ್ತೆ. ಬಟ್ ಪ್ರೀತಿ ಅದ್ರ ಮೇಲೆ? ಪ್ರೀತಿ. ಸೊ ಹಂಗಾಗಿ ಇವು ಬಿಡ್ತಲ್ಲ ನೀವು? ಮಾಡಲೇಬೇಕಲ್ಲ ಸರ್ ಜಾತ್ರೆ. ಸರ್ ನಿಮ್ಮ ಹತ್ರ ಬೇರೆ ಇನ್ನೇನೇನು ಸಾಕಿದ್ದೀರಾ? ಅದ್ರ ಬಂಡೂರು ಕುರಿ ಐತೆ. ಬಂಡೂರು ಕುರಿಗಳು? ಅವು ಒಳ್ಳೆ ಕುರಿಗಳಿದಾವೆ? ಹೌದು, ಟಾಪನ್ ಕುರಿಗಳು ಇರೋದು. ಸರ್ ಅವೆಲ್ಲ ಏನು ಪ್ರೈಸ್ ಆಗುತ್ತೆ? ಬಂಡೂರು ಕುರಿಗಳೆಲ್ಲ ಒಂದು ಸ್ಟಾರ್ಟಿಂಗ್ ಒಂದು ಮರಿಗಳಾದ್ರೆ ಒಂದು 20,000 ಸ್ಟಾರ್ಟಿಂಗ್. 20,000ದಿಂದ 3 ತಿಂಗಳು ಮರಿ? 3 ತಿಂಗಳು ಮರಿ. ಅಂದ್ರೆ ದೊಡ್ಡವಾರ ಇನ್ನೂ ಜಾಸ್ತಿ ಆಗುತ್ತೆ? ದೊಡ್ಡವೆಲ್ಲ ಒಂದು 50 ಲಕ್ಷ ಗಂಟು ಆಯ್ತು. ಆ ಥರ ಹೋಗುತ್ತೆ. ಅಂದ್ರೆ ಒಳ್ಳೆ ಬಿತ್ನೆಟ್ಟಾಗರು ಒಳ್ಳೆ ಮರಿ ಹುಟ್ಟಿರುವಂತದಾದ್ರೆ 1.5 ಲಕ್ಷನೂ ಆಗುತ್ತೆ? 1.5 ಲಕ್ಷ 2 ಲಕ್ಷ ಗಂಟು ಆಗುತ್ತೆ ಕ್ವಾಲಿಟಿ. ಸರ್ ಈ ಕಡ್ಸ್ಕೊಳಗೆ ಏನಾದ್ರು ಓರಿ ಕೊಡ್ಸೋ ಐಡಿಯಾ ಇದೆಯಾ? ಮುಂದೆ ಇದೆ ಜಾತ್ರೆ ಮಾಡ್ಕೊಂಡು ಏನು ನಮ್ಮಲ್ಲೇ ಉಳ್ಕಂದ್ರೆ ಅಲ್ಲಾದ್ಮೇಲೆ ಕೊಡಿಸ್ತೀರಾ? ಅಲ್ಲಾದ್ಮೇಲೆ ಕೊಡಿಸ್ತೀನಿ. ಇಲ್ಲಿ ನಮಗೂ ಹೆಸರು ಮಾಡ್ಕೊಟ್ಟೈತೆ. ಇನ್ನೂ ಯಾರೋ ಮುಂದೆ ಹೆಸರು ಮಾಡೋದಾದ್ರೆ ಬಂದು ಕೇಳಿದ್ರೆ ಕೊಡ್ತೀರಾ? ಇಲ್ಲಾಂದ್ರೆ ಒಳ್ಳೆ ಜಾತಿ ಕುಲದ ಚೆನ್ನಾಗೈತೆ, ಸ್ಪೀಡ್ ಐತೆ. ಸೊ ಓರಿ ಕೊಡಿಸ್ತೀರಾ? ಓರಿ ಕೊಡಿಸಿದ್ರೆ ಇನ್ನೂ ಒಳ್ಳೆ ಕರುಗಳು ಬೀಳ್ತವೆ. ಸರ್ ಈಗ ನಿಮ್ಮ ಹತ್ರ ಒಂದು ಕರು ತಗೊಂಡಿರಿ ನೀವು, ಅಂದ್ರೆ ದೊಡ್ಡ ಬೆಲೆಗೆ ತಗೊಂಡಿದ್ದೀರಾ? ಹೌದು. ಆ ಕರು ಬಗ್ಗೆ ಹೇಳಿ. ಅದು ನಮ್ಮ ತಡಗೋಡಿಲಿ ಅರ್ಜುನ ಓರಿ ಐತೆ. ಎಗ್ನೂರ್ ಬ್ಲಡ್ ಲೈನ್ ಅರ್ಜುನ ಓರಿ ಮಗ ಅದು ಈಗ ಸುಮಾರು ಒಂದು 40 ದಿನ ಆಗೈತೆ. ಒಂದು ತಿಂಗಳ ಮೇಲೆ ಒಂದು 8-10 ದಿನ? 10-12 ದಿನ ಆಗೈತೆ. ಅದು 1.5 ಲಕ್ಷಕ್ಕೆ ನಿನ್ನೆ ಪರ್ಚೇಸ್ ಮಾಡುದು. 1.5 ಲಕ್ಷಕ್ಕೆ? ಬರೀ ಕರು ಮಾತ್ರ. ಆದ್ರೆ ಹಸು ಇಲ್ಲ? ಹಸುನ ಬರೀ ಹಾಲು ಕುಡ್ಸ್ಕೊಂಡು 4 ತಿಂಗಳಾದ್ಮೇಲೆ ರಿಟರ್ನ್ ಕೊಡ್ಬೇಕು ಅವ್ರಿಗೆ, ವಾಪಸ್ ಕೊಡ್ಬೇಕು. ಬರೀ ಕರುಗೆನೆ 1.5 ಲಕ್ಷ? ಹೌದು. ಸರ್ ಅಷ್ಟು ಕಾಸ್ಟ್ಲಿ ಎಂತಕ್ಕೆ? ಅದು ಅಷ್ಟು ಲೆಂತ್ ಐತೆ, ಉದ್ದಪ್ಪನ ಐತೆ, ಜಾತಿ ಸ್ಪೀಡ್ ಐತೆ. ಕರು ತುಂಬಾ ಚೆನ್ನಾಗಿದೆ. ಪಾಸ್ ಆಗತ್ತೆ ಅಂತ ನಮ್ದೊಂದು ಐಡಿಯಾದಲ್ಲಿ ನಾವು ಕರು ತಗೊಂಡಿದ್ದೀವಿ. ಅಂದ್ರೆ ಬಿತ್ತನೆವರೆಗೆ ಪಾಸ್ ಆಗುತ್ತೆ? ಹೌದು, ಬಿತ್ತನೆವರೆಗೆ ಆಗುತ್ತೆ ಅಂತ. ಸೊ ಹಂಗಾಗಿ ಅದಕ್ಕೆ ಅಷ್ಟು ದೊಡ್ಡ ಬೆಲೆ? ಅಷ್ಟು ದೊಡ್ಡ ಬೆಲೆ. ಎಲ್ಲೂ ಕರ್ನಾಟಕದಲ್ಲೇ ಇಷ್ಟು ಒಂದು ತಿಂಗಳು ಕರು ಎಷ್ಟು ಬೆಲೆಗೆ ಎಲ್ಲೂ ಸೇಲ್ ಆಗಿಲ್ಲ. ಅಂದ್ರೆ ಇದೇ ಫಸ್ಟ್ ಟೈಮ್. ಸೊ ಅದು ನೆಕ್ಸ್ಟ್ ಓರಿಗೆ ಮಾಡ್ತಿರೋದು? ಓರಿಗೆ ಅದು. ಸರ್ ಈ ಹಸುಗಳಿಗೂ ಕೊಡ್ಸಿದ್ರೆ ಅದೇ ತರ ಬಿಡುತ್ತಾ? ಅದು ಜಾತಿ ಕುಲ ಚೆನ್ನಾಗಿದ್ರೆ ಅದೇ ತರ ಕರುಗಳು ಅದೇ ತರ ಬೀಳುತ್ತೆ. ಹಂಗಾಗಿ ಒಳ್ಳೆ ಹಸುಗಳಿಗೆ ಕೊಡ್ಸ್ಕೊಂಡ್ ಮಡಿಕಂದ್ರೆ ಬೆಟ್ರು. ಇನ್ನು ಹಾಲಲ್ಲ ಐತೆ. ಇನ್ನು ಹಾಲ ಅಂದ್ರೆ ಇನ್ನು 2 4 ಕೊಡ್ಸೋರು ಆಗುತ್ತೆ ಸ್ವಲ್ಪ ಬಲ್ತ್ ಮೇಲೆ. ಅಷ್ಟಿಗೆ ಕೆಲಸ ಮಾಡಿಸ್ತಾ ಇರ್ತೀವಿ. ಆಮೇಲೆ ಓರಿಗೆ ಕೊಡಿಸ್ತೀರ? ಆಮೇಲೆ ಓರಿಗೆ ಕೊಡಿಸ್ತೀವಿ. ಸರ್ ಈಗ ನಿಮ್ಮ ಎತ್ಗಳ ಹತ್ರ ಬನ್ನಿ ನೋಡಿ ಸ್ನೇಹಿತರೆ, ಅವರು ಬುಟ್ಟೆ ಬಿಟ್ಟವ್ರೆ. ಅವು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ನೋಡ್ಬೋದು. ಅದು ಫೋಟೋ ಸೆಟ್ ಪ್ರೀತಿ ಅಂದ್ರೆ ಮೆರವಣಿಗೆ ಮಾಡಿಸ್ತೀನಿ ಅಂತೀರಿ, ಹಿಂಗ್ ಇಡ್ಕತಿಯ? ಸರ್ ಈ ಎತ್ಗಳ ಬಗ್ಗೆ ಹೇಳಿ. ಸರ್ ಇವು 2 ಎತ್ಗಳು. 2? ಸರ್ ಏನ್ ಬೆಲೆ ಆಗವೆ? ಇವು 8 ಲಕ್ಷ ಆಗೈತೆ. 8 ಲಕ್ಷ? 8 ಲಕ್ಷಕ್ಕೆ ನಿಂತೈತೆ ಕೂಟ. ಸರ್ ನೀವ್ ಯಾವಾಗ ತಂದಿದ್ದು ಇದು? ಫಸ್ಟ್ ಹಸು ಕರು ತಂದಿದ್ರು ನಮ್ಮ ಫ್ರೆಂಡ್ ರಮೇಶ್ ಅಣ್ಣ ಅಂದ್ಬಿಟ್ಟು ಬ್ರದರು. ಆಮೇಲೆ ಇದಕ್ಕೆ ತಂದು ಕೂಟ ತಂದು ಹಾಕೊಂಡಿದ್ದೀವಿ. ಕೂಟ ಹಾಕಿದ್ರೆ ಈಗ? ಸರ್ ಈಗ ಇವು ಸೇಲ್ಗೆ ಏನಾರು ಇದೆಯಾ? ಸೇಲ್ಗಿದೆ. ಹೌದು. ಅಥವಾ ಇಲ್ಲಿ ಕಾಂಪಿಟೇಷನ್ಗೂ ಬಿಟ್ಟಿದ್ದೀರಾ? ಕಾಂಪಿಟೇಷನ್ಗೂ ಬಿಡ್ತಾ ಇದೀವಿ, ಬಂದ್ರೆ ಸೇಲ್ಗೂ ಕೊಡ್ತೀವಿ. ಸರ್ ಯೂಟ್ರಲ್ಲಿ ಏನಾರು ಕೆಲಸ ಮಾಡ್ತೀರಾ? ಇನ್ನೂ ಏನು ಕಟ್ಟಿಲ್ಲ ಸರ್. ಯೂಟ್ರಲ್ಲಿ ಏನು ಕೆಲಸ ಮಾಡಿಲ್ಲ? ಸರ್ ಇವಕ್ಕೆ ಮೇವು ತಿಂಡಿ? ಬಾರಿ ನೆಲ್ಲುಲ್ಲು, ಸೇಮ್ ತಿಂಡಿ, ಜೋಳ, ಉಳ್ಳಿ, ಗೋಧುವೆ. ಅಂದ್ರೆ ಇವಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತೀರಾ? ಕೊಡ್ತೀವಿ. 2 ಲೀಟರ್ ಹಾಲು ಒಂದು ಟೈಮ್ಗೆ, ಒಂದಕ್ಕೆ 2 ಲೀಟರ್ ಹಾಲು. ಹೌದು. ಬೆಣ್ಣೆ ಮೊಟ್ಟೆ ಏನಾರು ಕೊಡ್ತೀರಾ? ಬೆಣ್ಣೆ ಕೊಡ್ತೀವಿ. ಬೆಣ್ಣೆ ಕೊಡ್ತೀರಾ? ಮೊಟ್ಟೆ ಒಂದು ಟೈಮ್ಗೆ 2 ಮೊಟ್ಟೆ. ನಾಟಿ ಕೋಳಿ ಮೊಟ್ಟೆ? ನಾಟಿ ಕೋಳಿ ಮೊಟ್ಟೆ.
ಸರ್ ಈಗಲೇ ಇವು ಎರಡಲ್ಲೂ ಅಂದ್ರೆ ಇಷ್ಟು ಒಳ್ಳೆ ಸೈಜ್ ಅವೆ. ಸೊ ನೆಕ್ಸ್ಟ್ ಇನ್ನೂ ದೊಡ್ಡ ಸೈಜ್ ಆಗ್ಬೋದಾ? ಆಗ್ಬೋದು ಸರ್. ಎರಡಲ್ಗೆ ನೋಡಿ ಎಲ್ಲೂ ಕರ್ನಾಟಕದಲ್ಲೇ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಆಲೆ 6 ಅಡಿ ಮೇಲವೆ. ನಾನೀಗ 5.5 ಅಡಿ ಇದೀನಿ ನಾನು. ಅಂದ್ರೆ ಅದು 6 ಅಡಿ. ಇನ್ನು ಎಷ್ಟಾಗಿದೆ ಈಗ ಕಡೆ ಬರೋ ಅಷ್ಟೊತ್ತಿಗೆ ಇನ್ನೂ ದೊಡ್ಡ ಸೈಜ್ ಐತೆ. ಈಗ 2 ಇವಾಗ ಈಗ 4 6 ಹೈಟು ಉದ್ದಪ್ಪನ್ನ ಬಂದೈತೆ ಈಗ್ಲೇನೆ. ಹೌದು ಸರ್ ಇವು ಬೇರೆ ಯಾವ್ದಾದ್ರು ಜಾತ್ರೆ ಮಾಡಿದಿರಾ? ಇವು ಮುಡ್ತೆರೆ ಮಾಡೈತೆ. ಮುಡ್ತೆರೆ ಫಸ್ಟ್ ಪ್ರೈಸ್ ಆಗೈತೆ. ಫಸ್ಟ್ ಪ್ರೈಸ್. ಒಮ್ಮಕ್ಕೆ ಬನ್ನೂರು ಜಾತ್ರೆ ಫಸ್ಟ್ ಪ್ರೈಸ್ ಆಗೈತೆ. ಸೊ ಈಗ ಇದು 3ನೇ ಜಾತ್ರೆ. ಇದು 3ನೇ ಜಾತ್ರೆ. ಸೊ ನೆಕ್ಸ್ಟ್ ಸಿಹಳ್ಳಿಗೆ ಹೋಗ್ತೇವೆ. ನೆಕ್ಸ್ಟ್ ಸಿಹಳ್ಳಿಗೆ ಹೋಗ್ತೇವೆ. ಸರ್ ಇವು ಕೆಲಸ ಮಾಡ್ಬೋದಾ ಇವ್ರಲ್ಲಿ? ಮಾಡ್ಬೋದು ಸರ್. ಏನು ಕಲ್ತ್ಕೊತಾವೆ ಜಲ್ದಿ. ಅಂದ್ರೆ ಕಲ್ಸ್ಬಿಟ್ರೆ ಮಾಡ್ಬೋದು. ಮಾಡ್ಬೇಕು. ಗಂಡತ್ತು ಜಲ್ದಿ ಕಲ್ತ್ಕೊಬಿಡ್ತಾವೆ ಕೆಲಸ. ಬೇಗ ಕಲಿತವೆ. ಹೆಣ್ಣಸ್ಸು ನಂಗೆ ಜಾಸ್ತಿ ಇದು ಮಾಡಲ್ಲ. ಗಂಡತ್ತು ಜಲ್ದಿ ಇದಕ್ಕೆ ಏನು ಹೇಳಿ. ಎರಡೇ ನಾಲ್ಕು ಆಗೈತೆ ಹಗ್ಗ. बता दीनी कणप्ಪ, बता दीनी. हाँ बता दीनी कणप्ಪ, बता दीनी.